ನಮಸ್ಕಾರ. ಈ ಒಂದು ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ದಿನ ನಾವು ತುಲಾ ರಾಶಿಯವರ ಬಗ್ಗೆ ಮಾತಾಡೋಣ. ಜ್ಯೋತಿಷ್ಯದ ಪ್ರಕಾರ ಅವರ ಭವಿಷ್ಯ ಹೇಗಿರಲಿದೆ ಮತ್ತೆ ಅವರ ಒಂದು ಮೂಲ ಸ್ವಭಾವ ಹೇಗಿರುತ್ತೆ ಅನ್ನೋದನ್ನ ಉಂಡ ನೋಡೋಣ ಬನ್ನಿ. ಹಾಗಿದ್ರೆ ಬನ್ನಿ ಮೊದಲು ತುಲಾರಾಶಿಯವರ ವ್ಯಕ್ತಿತ್ವ ಹೇಗಿರುತ್ತೆ, ಅವರನ್ನ ರೂಪಿಸುವಂತಹ ಆ ಮೂಲಭೂತ ಗುಣಗಳು ಯಾವುವು ಅಂತ ಅರ್ಥ ಮಾಡ್ಕೊಳ್ಳೋದ್ರಿಂದ ಶುರು ಮಾಡೋಣ. ನೋಡಿ, ತುಲಾರಾಶಿಯವರ ವ್ಯಕ್ತಿತ್ವ ಅಂದ್ರೆ ಅದೊಂದು ರೀತಿಯಲ್ಲಿ ಸೌಂದರ್ಯ, ಬುದ್ಧಿವಂತಿಕೆ ಮತ್ತೆ ತತ್ವಗಳ ಒಂದು ಅದ್ಭುತವಾದ ಮಿಶ್ರಣ ಅಂತಾನೆ ಹೇಳ್ಬೋದು. ತುಲಾರಾಶಿಯವರಲ್ಲಿ ಸಾಮಾನ್ಯವಾಗಿ ಮೊದಲು ಎಲ್ಲರೂ ಗಮನಿಸೋದು ಅಂದ್ರೆ ಅವರ ಶಾಂತ ಸ್ವಭಾವ, ಒಂಥರ ಪ್ರಶಾಂತತೆ ಅವರಲ್ಲಿ ಸಹಜವಾಗಿಯೇ ಇರುತ್ತೆ. ಅಷ್ಟೇ ಅಲ್ಲ, ಅವರ ಮಾತುಗಾರಿಕೆ ಇದೆಯಲ್ಲ, ಅದು ಅದ್ಭುತ. ಯಾವಾಗ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋ ಒಂದು ಜ್ಞಾನ ಅವರಲ್ಲಿ ಹುಟ್ಟಿನಿಂದಲೇ ಬಂದಿರುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಇವರು ಎಲ್ಲರ ಮಾತನ್ನು ಕೇಳಿಸ್ಕೊಳ್ತಾರೆ, ಆದ್ರೆ ಅಂತಿಮವಾಗಿ ತಮ್ಮದೇ ಆದ ಸ್ವತಂತ್ರ ಮನಸ್ಸಿನಿಂದ ನಿರ್ಧಾರ ತಗೊಳ್ತಾರೆ. ಯಾರ ಪ್ರಭಾವಕ್ಕೂ ಒಳಗಾಗಲ್ಲ. ಅವರ ಜೀವನದ ಮೂಲ ಮಂತ್ರವೇ ಇದು. ಕಷ್ಟಪಟ್ಟು ದುಡಿದ್ರೆ ಮಾತ್ರ ನಿಜವಾದ ಸಂಪತ್ತು ಸಿಗೋದು ಅನ್ನೋ ನಂಬಿಕೆ ಅವರಲ್ಲೇ ಬಹಳ ಗಟ್ಟಿಯಾಗಿರುತ್ತೆ. ಸ್ವಾವಲಂಬನೆಗೆ ಹೆಚ್ಚು ಬೆಲೆ ಕೊಡ್ತಾರೆ. ಸರಿ, ಇಷ್ಟೆಲ್ಲ ಒಳ್ಳೆ ಗುಣಗಳಿದೆಯಲ್ಲ, ಆದ್ರೆ ಇದೇ ಗುಣಗಳು ಹೇಗೆ ಅವರಲ್ಲೇ ಒಂದು ರೀತಿಯ ಆಂತರಿಕ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇದೇ ನೋಡಿ ಆ ದ್ವಂದ್ವ. ಒಂದ್ ಕಡೆ ಬೇರೆಯವರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಶುದ್ಧ ಮನ್ಸು, ಇನ್ನೊಂದ್ ಕಡೆ ಯಾರಿಗೂ ನೋವು ಮಾಡಬಾರ್ದು ಅಂತ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಕೆಲವೊಮ್ಮೆ ಬೇರೆಯವರು ಇದರ ಲಾಭ ಪಡ್ಕೊಳ್ಳೋ ಸಾಧ್ಯತೆ ಜಾಸ್ತಿ. ಹಾಗಾಗಿಯೇ ಇತ್ತೀಚಿನ ದಿನಗಳಲ್ಲಿ ಮನಸ್ಸಿಗೆ ಒಂದು ರೀತಿ ನೆಮ್ಮದಿಯಿಲ್ಲದ ಹಾಗೆ ಆಗಿದೆ. ಹೊರಗಿಂದ ನೋಡಕ್ಕೆ ಎಲ್ಲವೂ ಚೆನ್ನಾಗಿಯೇ ಇರಬಹುದು, ಆದರೆ ಒಳಗೊಳಗೆ ಮನಸ್ಸು ಮಾತ್ರ ಒದ್ದಾಡ್ತಾ ಇರುತ್ತೆ. ಈ ಮನಸ್ಸಿನ ಗೊಂದಲ ಇದೆಯಲ್ಲ, ಇದು ಸುಸ್ತು, ಕೆಲಸದಲ್ಲಿ ಗಮನ ಕೊಡಕ್ಕೆ ಆಗದೆ ಇರೋದು, ಸಣ್ಣ ಪುಟ್ಟ ವಿಷಯಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದು, ಈ ರೀತಿ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊಳ್ಬೋದು. ಹಾಗಾಗಿ ಮಾನಸಿಕ ಶಾಂತಿಯನ್ನ ಕಾಪಾಡಿಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಿದ್ರೆ ಈ ಸವಾಲುಗಳನ್ನ ಎದುರಿಸೋದು ಹೇಗೆ? ಇದಕ್ಕೆ ಕೆಲವೊಂದು ಸಲಹೆಗಳಿವೆ. ಬನ್ನಿ ಅದನ್ನ ನೋಡೋಣ. ಮೊದಲನೇ ಹಾಗೂ ಅತಿ ಮುಖ್ಯವಾದ ಸಲಹೆ ಅಂದ್ರೆ ಇಲ್ಲ ಅಂತ ಹೇಳೋದನ್ನ ಕಲಿಬೇಕು. ಇದು ದುರಹಂಕಾರದಿಂದಲ್ಲ, ಬದಲಾಗಿ ನಮ್ಮನ್ನ ನಾವು ರಕ್ಷಿಸ್ಕೊಳ್ಳೋಕೆ, ನಮ್ಮ ಕುಟುಂಬದ ಜವಾಬ್ದಾರಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಇದೊಂದು ಅವಶ್ಯಕವಾದ ಜವಾಬ್ದಾರಿ. ಇದರ ಜೊತೆಗೆ ಮನಸ್ಸಿಗೆ ನೆಮ್ಮದಿ ಕೊಡೋಕೆ ಕೆಲವು ಸರಳ ಅಭ್ಯಾಸಗಳನ್ನ ರೂಢಿಸ್ಕೊಳ್ಬೋದು. ಮಕ್ಕಳ ಜೊತೆ ಸಮಯ ಕಳೆಯೋದು, ಹಿತವಾದ ಸಂಗೀತ ಕೇಳೋದು, ಇಷ್ಟವಾದ ಪುಸ್ತಕ ಓದೋದು, ಅಥವಾ ಪ್ರತಿದಿನ ಒಂದೆರಡು ನಿಮಿಷ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಬರೋದು. ಇವೆಲ್ಲ ಸಣ್ಣ ವಿಷಯಗಳಾದ್ರೂ ಮನಸ್ಸಿಗೆ ದೊಡ್ಡ ಮಟ್ಟದ ಶಾಂತಿಯನ್ನ ಕೊಡುತ್ತೆ. ಸರಿ, ಇದೆಲ್ಲ ಆಯ್ತು. ಈಗ ಒಂದು ಒಳ್ಳೆಯ ಸುದ್ದಿದೆ. ಮುಂದಿನ ದಿನಗಳ ಬಗ್ಗೆ ಒಂದು ಸಕಾರಾತ್ಮಕ ಭವಿಷ್ಯವಾಣಿ ಇದೆ. ಮುಂದಿನ 4 ದಿನಗಳು, ಹೌದು, ಈ 4 ದಿನಗಳು ತುಲಾರಾಶಿಯವರಿಗೆ ಅತ್ಯಂತ ಶುಭಪ್ರದವಾಗಿರಲಿದೆ. ಇದನ್ನ ರಾಜಯೋಗದ ಸಮಯ ಅಂತಾನೂ ಕರೀತಾರೆ. ಅಂದ್ರೆ ಅದೃಷ್ಟ ಮತ್ತು ಯಶಸ್ಸು ಎರಡೂ ಒಟ್ಟಿಗೆ ಕೈ ಹಿಡಿಯುವಂಥ ಸಮಯ. ಈ ಒಳ್ಳೆಯ ಸಮಯ ಇದೆಯಲ್ಲ, ಇದು ಜೀವನದ ಪ್ರಮುಖ ಕ್ಷೇತ್ರಗಳಾದ ಹಣಕಾಸು, ಸಂಬಂಧಗಳು, ವೃತ್ತಿ ಹೀಗೆ ಹಲವು ಕಡೆ ಸಕಾರಾತ್ಮಕ ಬದಲಾವಣೆ ತರಲಿದೆ. ಹೊಸ ಅವಕಾಶಗಳು ಹುಡ್ಕೊಂಡು ಬರುವ ಸಾಧ್ಯತೆ ಇದೆ. ಅಂದ್ರೆ ಹಣಕಾಸಿನ ಸಮಸ್ಯೆಗಳು ಕಡಿಮೆಯಾಗಬಹುದು, ಅನಿರೀಕ್ಷಿತ ಲಾಭ ಕೂಡ ಬರಬಹುದು, ಸಂಬಂಧಗಳಲ್ಲಿರೋ ಮುನಿಸು ಮಾಯವಾಗಬಹುದು. ವೃತ್ತಿಯಲ್ಲಿ, ಅದರಲ್ಲೂ ರಿಯಲ್ ಎಸ್ಟೇಟ್, ರಾಜಕೀಯ, ಸಿನಿಮಾ ಕ್ಷೇತ್ರದವರಿಗೆ ತುಂಬಾ ಒಳ್ಳೆ ಸಮಯ. ವಿದ್ಯಾರ್ಥಿಗಳಿಗೂ ಏಕಾಗ್ರತೆ ಹೆಚ್ಚಾಗಿ ಒಳ್ಳೆ ಫಲಿತಾಂಶ ಸಿಗುತ್ತೆ. ಹಾಗಾಗಿ ಇದು ಸುಮ್ಮನೆ ಕೂರುವ ಸಮಯ ಅಲ್ಲ. ಬಂದ ಅವಕಾಶಗಳನ್ನು ಬಳಸಿಕೊಂಡು ಕಷ್ಟಪಟ್ರೆ ಖಂಡಿತ ದೊಡ್ಡ ಮಟ್ಟದ ಯಶಸ್ಸು ಸಿಗುತ್ತೆ. ಕೊನೆಯದಾಗಿ, ಈ ಸಕಾರಾತ್ಮಕ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸ್ಕೊಳ್ಳಕ್ಕೆ, ನಮ್ಮ ಜೀವನದಲ್ಲಿ ಒಂದು ಸಮತೋಲನವನ್ನ ಕಂಡುಕೊಳ್ಳೋಕ್ಕೆ ಯಾವೆಲ್ಲ ದೈವಿಕ ಪರಿಹಾರಗಳಿವೆ ಅಂತ ನೋಡೋಣ. ಇಲ್ಲ ನೋಡಿ, ಆರ್ಥಿಕ ಸ್ಥಿರತೆ ಮತ್ತು ಮನೆಯಲ್ಲಿ ಶಾಂತಿಗಾಗಿ ಲಕ್ಷ್ಮೀದೇವಿಯ ಆರಾಧನೆ, ನಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಮತ್ತೆ ಸರಿಯಾದ ನಿರ್ಧಾರ ತಗೊಳ್ಳೋಕೆ ಗುರುದಕ್ಷಿಣಾಮೂರ್ತಿಯ ಪೂಜೆ, ಹಾಗೆ ಧೈರ್ಯ, ಸಮತೋಲನ ಮತ್ತು ಹಿಂಜರಿಕೆಯನ್ನ ಹೋಗಲಾಡಿಸಲು ಶಿವನ ಆರಾಧನೆ ತುಂಬಾ ಸಹಾಯಕಾರಿ. ಅದರಲ್ಲೂ ತುಲಾರಾಶಿಯವರಿಗೆ ಶಿವನ ಆರಾಧನೆ ಬಹಳ ಶಕ್ತಿಯುತ. ಓಂ ನಮಃ ಶಿವಾಯ ಮಂತ್ರ ಜಪಿಸೋದ್ರಿಂದ ಹಿಡಿದು ಶಿವಾಭಿಷೇಕ ಮಾಡೋದು, ಬಿಲ್ವಪತ್ರೆ ಅರ್ಪಿಸೋದು, ಹೀಗೆ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿ ಕಡಿಮೆಯಾಗಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಕೊನೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಇಷ್ಟೇ: ದೇವ್ರು ದಾರಿ ತೋರಿಸ್ಬೋದು, ಆದ್ರೆ ಆ ದಾರಿಯಲ್ಲಿ ನಡಿಬೇಕಾದವರು ನಾವೇ. ದೈವಿಕ ಸಹಾಯ ಅನ್ನೋದು ಒಂದು ದೊಡ್ಡ ಶಕ್ತಿ ನಿಜ, ಆದ್ರೆ ನಮ್ಮ ಪ್ರಯತ್ನ, ನಮ್ಮ ಸಕಾರಾತ್ಮಕ ಕೆಲಸಗಳೇ ನಮ್ಮ ಭವಿಷ್ಯವನ್ನ ರೂಪಿಸೋದು.